Healing Hospital Multi Super Specialty near Nehru Stadium Bedar. इकरा इंटरनेशनल प्री स्कूल, शमसिया कॉलोनी दरगाहपुरा बेदर। हमारे यहाँ एडमिशन लेकर दीनी और दुनियावी तालीम हासिल करें। अहमद टूरिस्ट एंड ट्रैवल्स हज एंड उम्रा सर्विसेज। आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। रज़ा पब्लिक स्कूल बागबान गली राव तालीम बेदर। यूनिक कॉम्बिनेशन मॉडर्न एजुकेशन एंड इस्लामिक स्टडीज़। बेदर ट्रैफिक पुलिस ने ऑटो ड्राइवरों के खिलाफ कार्रवाई की है जो शहर में ट्रैफिक कवानीन के खिलाफ कर रहे थे और ऑटो में 3 से ज्यादा मुसाफिरों को ले जा रहे थे। इन्हें रोककर इजाफी सीटें निकल दिया जो ऑटो ड्राइवर के साथ वाली सीट के साथ लगा लिए थे। बेदर ट्रैफिक पुलिस ने ऐसे ऑटो ड्राइवरों को वार्निंग और उन्हें हिदायत दी कि वो ऑटो में 3 से ज्यादा मुसाफिर ना ले जाएं और ट्रैफिक कवानीन की पाबंदी करें। कल 375 ऑटो ड्राइवर्स पर जुर्माना आयद किया गया और सामने की सीटों को जब्त करके आंगनवाड़ी कारकुनों में तकसीम कर दिया गया। इससे बच्चों को आंगनवाड़ियों में बैठने में मदद मिलेगी, एसपी चिन्नबसोना ने कहा। बताया, ये कार्रवाई स्कूल के बच्चों की हिफाजत के लिए की गई है। वालिदैन अपने बच्चों को कम पैसों में स्कूल ले जाने के लिए ऑटो में भेजते हैं, लेकिन ज्यादा पैसों के लिए ऑटो ड्राइवर्स सामने वाली सीटें ले लेते थे और खतरा मोल लेते थे। खिलाफ ज़ाब्ता कार्रवाई की गई है। उन्होंने कहा कि ड्राइवरों को आगाह करने के लिए 3.5 हज़ार ऑटो ड्राइवर्स पर मुश्तमिल व्हाट्सएप ग्रुप बनाया जा रहा। ये सारी तफसीलात बेदर एसपी मिस्टर चिन्नबसोना ने प्रेस कॉन्फ्रेंस से खिताब करते हुए कहा। ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ ಏನಂದ್ರೆ ಸ್ಕೂಲ್ಸ್ಗಳು ರೀಓಪನ್ ಆಗಿದೆ। ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ। ಯಾಕಂದ್ರೆ ಇವತ್ತು ಸಾಮಾನ್ಯವಾಗಿ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಆಟೋಗಳಲ್ಲಿ ಏನಂತಾರೆ ಸ್ಕೂಲ್ಗಳಿಗೆ ಕಳಿಸ್ಕೊಡ್ತಾರೆ। ಆದ್ರೆ ಅವರು 2 ಸಮಸ್ಯೆ ಇದೆ ಇದರಲ್ಲಿ। ಒಂದನೇದು ಆಟೋದವರಿಗೆ ಏನಂತಂದ್ರೆ ಚೌಕಾಶಿ ಮಾಡಿ ಕಡಿಮೆ ಹಣದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಪೇರೆಂಟ್ಸ್ದು ಒಂದು ನೋಡ್ತಾರೆ। ಎರಡನೇದ್ದು ಏನಂದ್ರೆ ಅದಕ್ಕೋಸ್ಕರ ಆಟೋನವರು ಕೂಡ ಏನ್ ಮಾಡ್ತಾರೆ, ಆ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಾವು ಕೂತ್ಕೊಳ್ಳುವಂತ ಸೀಟ್ ಪಕ್ಕದ ಸೀಟ್ ನಲ್ಲಿ ಏನಂದ್ರೆ ಅವ್ರನ್ನ ಕೂರ್ಸ್ಕೊಂಡು ಹೋಗ್ತಾ ಇರುವಂತದ್ದು ಗಮನಕ್ಕೆ ಬಂದಿತ್ತು। ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಗಮನಕ್ಕೆ ತಂದಿದ್ರು, ಮತ್ತೆ ಸಾರ್ವಜನಿಕರು ಕೂಡ ತಂದಿದ್ರು। ಈ ಹಿನ್ನೆಲೆಯಲ್ಲಿ ನಾವು ವಿಶೇಷ ಕಾರ್ಯಾಚರಣೆಯನ್ನ ನಾವು ಜಿಲ್ಲೆಯಲ್ಲಿ ಮಾಡಿ ಒಟ್ಟು ಸುಮಾರು 400ರಷ್ಟು ಏನಂತಂದ್ರೆ ಸೀಟ್ಗಳನ್ನ, ಇದರಲ್ಲಿ 375 ಸೀಟ್ಗಳನ್ನ ನಾವು ಏನಂತಂದ್ರೆ ತಗ್ಸಿ ಅದನ್ನ ಸೀಜರ್ ಮಾಡಿದೀವಿ। ಮತ್ತೆ ಆ ವಾಹನಗಳ ಮೇಲೆ ದಂಡ ಕೂಡ ನಾವು ಆಟೋ ಚಾಲಕರಿಗೆ ಹಾಕಿದೀವಿ। ಮತ್ತೆ ಇದು ಮುಂಚಿತವಾಗಿ ಕೂಡ ಅವ್ರಿಗೆ ಏನಂದ್ರೆ ಈ ಆಟೋ ಚಾಲಕರುಗಳದ್ದೇನೆ ಏನಂದ್ರೆ ಟ್ರಾಫಿಕ್ ಸ್ಟೇಷನ್ ಇಂದ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿದೆ। ಅದ್ರ ಮೂಲಕ ಅವರಿಗೆ ಪರ್ ಹೆಡ್ ಏನಂತಂದ್ರೆ 100 ರೂಪೀಸ್ ಇರ್ತದೆ, ಅಂದ್ರೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಏನಿರ್ತಾರೆ ಅವರಿಗೆ ಅಂತಂತ ಹೇಳಿ। ಸೊ ಸುಮಾರು 375 ಅಂದ್ರೆ ನೋಡಿ 37,500ವರೆಗೆ ಆಗುತ್ತೆ। ಸೊ ಅಷ್ಟು ದಂಡ ಏನಂತಂದ್ರೆ ವಿಧಿಸ್ತೀವಿ। ಜೊತೆಗೆ ಈ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಲಾಗಿದೆ। ಈ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರಿಗೆ ಸಾಕಷ್ಟು ಇಂತಹ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಆಮೇಲೆ ಬೇರೆ ಇವನ್ ಕ್ರೈಮ್ ಆದಾಗೂ ಕೂಡ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಕೆಲವೊಮ್ಮೆ ಈ ಗ್ರೂಪ್ನ ನಾವು ಬಳಸ್ಕೊಳ್ಳಿಕ್ಕೆ ಏನಂದ್ರೆ ಇದು ಮಾಡ್ತಾ ಇದ್ವಿ। ಸುಮಾರು 3,500 ಆಟೋ ಚಾಲಕರು ಏನಂದ್ರೆ ಅದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ। ಜೊತೆಗೆ ಈ ಸೀಟ್ಗಳು ಏನು ಅವರು ಅಡಿಷನಲ್ ಆಗಿ ಫಿಟ್ಟಿಂಗ್ ಮಾಡ್ತಾ ಇದ್ರು ಮುಂದಿನ ಸೀಟ್ಗಳಲ್ಲಿ, ಅವುಗಳನ್ನ ಕೂಡ ಏನಂದ್ರೆ ಜಪ್ತಿ ಮಾಡಿದ್ವಿ। ಸೊ ಅವುಗಳನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ವಿಷಯ ಬಂದಾಗ ಅದನ್ನ ನಾವು ಏನಂದ್ರೆ ವಿನೂತನವಾಗಿ ನಮ್ಮ ಅಧಿಕಾರಿಗಳು ಏನಂದ್ರೆ ಸಜೆಷನ್ ಮಾಡಿದ್ರು, ಸರ್ ಇದನ್ನ ನಾವು ಡಿಸ್ಟ್ರಾಯ್ ಮಾಡೋ ಬದಲಿ ಏನಂದ್ರೆ ಈ ಅಂಗನವಾಡಿಗಳಲ್ಲಿ ಏನಂದ್ರೆ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಏನಂದ್ರೆ ಎಷ್ಟೋ ಸಾರಿ ವ್ಯವಸ್ಥೆ ಇರೋದಿಲ್ಲ, ನೆಲದ ಮೇಲೆ ಕೂರ್ತಾರೆ। ಸೊ ಆ ಅಂಗನವಾಡಿಗಳಿಗೆ ನಾವು ಡೊನೇಟ್ ಮಾಡೋಣ, ಸೊ ಮಕ್ಕಳು ಅದ್ರ ಮೇಲೆ ಕೂತ್ಕೊಂಡು ಪಾಠ ಅಥವಾ ಇನ್ನೊಂದು ಅವರು ಕಲೀಲಿ ಅನ್ನುವಂಥದ್ದು। ಸೊ ಈ ಸೀಟ್ಗಳನ್ನ ನಾವು ಏನಂದ್ರೆ ಅಂಗನವಾಡಿಗೆ ಕೊಡ್ಲಿಕ್ಕೆ ಏನಂದ್ರೆ ನಿರ್ಧಾರ ಮಾಡಿದ್ದೀವಿ।